ನಮಸ್ಕಾರ ಪ್ರಿಯ ರೆಡ್ ಅಲರ್ಟ್ ವೀಕ್ಷಕರಿಗೆ. ಇವತ್ತು ನಾವಿದ್ದೀವಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬಸವನಗುಡಿ ಬ್ರಾಂಚ್ಗೆ. ಅಕ್ಷಯ ತೃತೀಯ ವಿಶೇಷವಾಗಿ ಇಲ್ಲಿ ಯಾವ ಅಂತ ಮಾಡಿ ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಎಲ್ಲ ಆತ್ಮೀಯ ಗ್ರಾಹಕರಿಗೆ ಅಕ್ಷಯ ತೃತೀಯ ಶುಭಾಶಯಗಳು. ಈ ಒಂದು ಅಕ್ಷಯ ತೃತೀಯ ಇವತ್ತು 19ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಶುಭಾರಂಭಗೊಂಡಿದೆ ಮತ್ತು ನಾಳೆ ಬೆಳಿಗ್ಗೆ 11 ಗಂಟೆವರೆಗೂ ಈ ಒಂದು ಅಕ್ಷಯ ತೃತೀಯ ರೋಹಿಣಿ ನಕ್ಷತ್ರದಲ್ಲಿ ಬಂದಿರತಕ್ಕಂಥದ್ದು ಬಹಳ ವಿಶೇಷ. ಈ ಬಾರಿ 2 ದಿವಸಗಳ ಕಾಲ ಇರೋದ್ರಿಂದ ನಮ್ಮ ಗ್ರಾಹಕರಿಗೆ ಯಾವುದೇ ತೊಂದರೆ ಇಲ್ಲದಿರತಕ್ಕಂಥ ನಿಟ್ಟಿನಲ್ಲಿ ನಾವು ಎಲ್ಲ ಥರ ತಯಾರಿ ಮಾಡ್ಕೊಂಡಿದ್ದೀವಿ. ಗ್ರಾಹಕರಿಗೋಸ್ಕರ ಈ ಒಂದು ಈ ದಿನ ಶುಭ ದಿನ ಬಹಳಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡಬೇಕು ಅಂತೇಳಿ ಪೌರಾಣಿಕ ಹಿನ್ನೆಲೆಯಲ್ಲಿ ಇವತ್ತು ಬಸವ ಜಯಂತಿ ಇರ್ಬೋದು, ಪರಶುರಾಮನ ಜಯಂತಿ ಇರ್ಬೋದು, ಕುಬೇರ ಆಗಿರತಕ್ಕಂಥ ನಿರ್ದೇಶಗಳಿರ್ಬೋದು, ಈ ಥರ ಅನೇಕ ಘಟನೆಗಳು ಇವತ್ತು ಆಗಿರತಕ್ಕಂಥ ಒಂದು ವಿಚಾರ. ಅದರಿಂದ ಯಾವುದೇ ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ಇವತ್ತು ವೃದ್ಧಿ ಆಗುತ್ತೆ, ಅಕ್ಷಯವಾಗುತ್ತೆ ಅಂತ ಹೇಳಿ ನಾವೆಲ್ಲ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಹಿಂದೂಗಳ ಹಬ್ಬದಲ್ಲಿ ಇದು ಕೂಡ ಅಕ್ಷಯ ತೃತೀಯ ಕೂಡ ಒಂದು ಹಬ್ಬ. ಅದನ್ನು ನಾವು ಇವತ್ತು ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ನಮ್ಮ ಗ್ರಾಹಕರಿಗೆ ಪ್ರತಿ 1 ಗ್ರಾಮು ಗೋಲ್ಡ್ ಜ್ಯುವೆಲ್ರಿ ತಗೊಂಡಾಗ ಕೂಡ 1 ಗ್ರಾಮ್ ಸಿಲ್ವರ್ ಫ್ರೀಯಾಗಿ ಕೊಡೋದು ಜೊತೆಗೆ ನಾವು ಯಾವಾಗಲೂ ಕೂಡ ಮಾಡ್ತೀವಿ, ಇಲ್ಲ ಅಂತಲ್ಲ. ನಮ್ಮ ಗ್ರಾಹಕರು ಕೂಡ ಅವ್ರ ಮನೆಯಲ್ಲಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾ ಇರಬೇಕು ಅನ್ನೋದಕ್ಕೋಸ್ಕರ ನಾನು ಈ ಬಾರಿ ತಿರುಪತಿಯ ಪದ್ಮಾವತಿ ಅಮ್ಮನವರ ಸನ್ನಿಧಿಯಲ್ಲಿ ಈ ಬೆಳ್ಳಿ ಲಕ್ಷ್ಮಿ ವಿಗ್ರಹವನ್ನ ಪೂಜೆ ಸಲ್ಲಿಸಿ ಇವತ್ತು ಪ್ರತಿ 50,000 ಮೇಲ್ಪಟ್ಟ ಖರೀದಿಗೆ ಒಂದು ಬಿಲ್ಗೆ ಒಂದು ವಿಗ್ರಹವನ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಅವ್ರಿಗೂ ಕೂಡ ಆ ಲಕ್ಷ್ಮಿಯ ಆಶೀರ್ವಾದ ಸದಾ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡಿದ್ದೀವಿ. ಎಲ್ಲ ಗ್ರಾಹಕರು ಕೂಡ ಇದನ್ನು ಸದ್ಬಳಕೆ ಮಾಡಿಕೊಂಡು ಬೆಂಗಳೂರು ನಗರದ ಬಸವನಗುಡಿ ಇರ್ಬೋದು, HSR ಲೇಔಟು, KR ಪುರಮು, ಯಲಂಕ, ನಾಗರಬಾವಿ, ಮಲ್ಲೇಶ್ವರಮು ಮತ್ತು ಕನಕಪುರ ರೋಡ್ನ ರಘುವನಹಳ್ಳಿ ಎಲ್ಲ ಶಾಖೆಯಲ್ಲಿ ಕೂಡ ಈ ಒಂದು ಸೌಲಭ್ಯ ಇರೋದ್ರಿಂದ ಗ್ರಾಹಕರು ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ. ಮತ್ತು ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಮ್ಮ ಸ್ಟೋರ್ಗಳು ತೆಗೆದಿರುತ್ತೆ. ಈ ಬಾರಿ ಅಕ್ಷಯ ತೃತೀಯ ಏನು ಬಂಗಾರ ಬಲು ಭಾರ ಆಗಿರೋದ್ರಿಂದ ಈ ಬಾರಿ ನಾವು ಲೈಟ್ ವೆಯ್ಟ್ ಜ್ಯುವೆಲ್ರಿಗಳನ್ನು ಭಾಳಷ್ಟು, ಅದು ಟೆಂಪಲ್ ಜ್ಯುವೆಲ್ರಿ 8 ಗ್ರಾಮ್ಗೆಲ್ಲ ನೆಕ್ಲೀಸು, 20 ಗ್ರಾಮ್ಗೆಲ್ಲ ಒಂದು ಲಾಂಗ್ ಚೈನ್ ಹಾರಗಳು, ಮತ್ತು 1 ಗ್ರಾಮಲ್ಲಿ ಕೂಡ ಗೋಲ್ಡ್ ಕಾಯಿನು, 5 ಗ್ರಾಮಲ್ಲಿ ಕೂಡ ಸಿಲ್ವರ್ ಕಾಯಿನ್ಗಳನ್ನು ಕಡಿಮೆ ಬಡ್ಜೆಟಲ್ಲಿ ಗ್ರಾಹಕರು ಮನೆಗೆ ಲಕ್ಷ್ಮಿ ಹೋಗ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಬರಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಲೈಟ್ ವೆಯ್ಟಲ್ಲಿ ಇದನ್ನು ಕೂಡ ಮಾಡಿ ಶೋಕೇಸ್ ಮಾಡಿದ್ದೀವಿ. ಆಗಲೇ 1 ತಿಂಗಳ ಹಿಂದೆಯಿಂದನೇ ಬುಕ್ಕಿಂಗನ್ನು ಪ್ರಾರಂಭ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಮನೆಗೆ ಬರಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ನಮ್ಮ ಗ್ರಾಹಕರಿಗೆ ಮತ್ತು ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ತಾಯಿ ಜಗನ್ಮಾತೆ ಮಹಾಲಕ್ಷ್ಮಿ ಎಲ್ಲ ರೀತಿಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯುಷ್ಯನ್ನು ಕೊಟ್ಟು ಸದಾ ಅವರ ಬಾಳಲ್ಲಿ ಕೂಡ ಎಲ್ಲ ರೀತಿಯಲ್ಲಿ ಅಕ್ಷಯವಾಗಲಿ ಅಂತೇಳಿ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ವಿಶೇಷವಾಗಿ ಈ ಬಾರಿ ಅಕ್ಷಯ ತೃತೀಯೆಗೆ ಈಗ ತಾನೇ ನಮ್ಮ ಕನ್ನಡ ಚಿತ್ರರಂಗದ ಪ್ರಖ್ಯಾತ ನಟಿಯರಲ್ಲಿ ಒಬ್ಬರಾದಂಥ ಶ್ರೀಮತಿ ಸುಧಾರಾಣಿಯವರು ಇವತ್ತು ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬಂದಿದ್ದಾರೆ. ನನ್ನ ಜೊತೆಯಲ್ಲಿ ಈ ಒಂದು ಲಕ್ಷ್ಮೀ ಪೂಜೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ಇವತ್ತು ಅವರು ಕೂಡ ಇವತ್ತು ನಮ್ಮಲ್ಲಿ ಖರೀದಿ ಮಾಡಿ ಅವ್ರ ಮನೆಗೂ ಕೂಡ ಲಕ್ಷ್ಮಿಯನ್ನು ಕರೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಕ್ಷಯವಾಗಲಿ ಅಂತೇಳಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ, ಎಲ್ರಿಗೂ ಅಕ್ಷಯ ತೃತೀಯ ಶುಭಾಶಯಗಳು. ಮೊದಲನೇದಾಗಿ ಸರ್ವಣ್ಣ ಅವರಿಗೆ ಧನ್ಯವಾದಗಳು. ಇಂಥ ಒಂದು ಅದ್ಭುತವಾದ ದಿನ, ತುಂಬ ಒಳ್ಳೆಯ ದಿನ, ನನ್ನನ್ನು ಆಹ್ವಾನಿಸಿ ಈ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜೊತೆಗೆ ಎಲ್ಲರ ಜೊತೆಲೂ ಒಂದು ಸ್ವಲ್ಪ ಹೊತ್ತು ಕಾಲ ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಅವರ ಜೊತೆ ಒಂದು ಒಳ್ಳೆ ಬಾಂಧವ್ಯ ಇದೆ ಇಷ್ಟು ವರ್ಷಗಳಿಂದ. ತುಂಬ ಒಳ್ಳೆ ಮನಸ್ಸಿನವರು. ಹಾಗಾಗಿ ಅವರು ಮಾಡುವಂಥ ಪ್ರತಿಯೊಂದು ಕೆಲಸನೂ ಇವತ್ತು ಈ ಗ್ರಾಹಕರಿಗೋಸ್ಕರ ಏನೇನೋ ಅವರು
ದೇವ್ರನ್ನ ಪೂಜೆ ಮಾಡಿಸಿ ಗ್ರಾಹಕರಿಗೆ ನೀಡ್ತಾ ಇದ್ದಾರೋ ಅಷ್ಟೇ ಅವ್ರಿಗೂ ಸಹ ಒಳ್ಳೆಯದಾಗಲಿ. ಆಮೇಲೆ ಇವತ್ತು ಎಂಥ ಮಹತ್ವದ ದಿನ ಅಂತ ಎಲ್ರಿಗೂ ಗೊತ್ತಿದೆ, ಎಷ್ಟು ಶುಭ ದಿನ ಅಂತಲೂ ಗೊತ್ತಿದೆ. ಸೊ ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕೆ ಹೋಗೋದಿಲ್ಲ. ಬಂಗಾರ ಬಲುಬಾರ ಅಂತ ಅವ್ರು ಹೇಳ್ದಂಗೆ ಇವತ್ತಿನ ದಿನ ಎಷ್ಟು ಬಂಗಾರ ಬೆಲೆ ಏರಿಕೆ ಆಗಿದೆ. ಆದರೂ ಜನಗಳು ಅದನ್ನು ಖರೀದಿ ಮಾಡಲಿ, ಅವ್ರಿಗೆ ಒಳ್ಳೆಯದಾಗಲಿ ಅನ್ನೋ ನಿಟ್ಟಿನಲ್ಲಿ ತುಂಬ ಒಂದು ಒಳ್ಳೊಳ್ಳೆ ಒಂದು ಸ್ಕೀಮ್ಗಳನ್ನ ಅವರು ತಂದಿದ್ದಾರೆ. ಸೊ ಎಲ್ಲರೂ ಬಂದು ನಿಮ್ಮ ಮನೆಗೆ ಮಹಾಲಕ್ಷ್ಮಿನ ಕರ್ಕೊಂಡು ಹೋಗಿ ಚಿನ್ನದ ಹಾಗೇನೆ ನಿಮ್ಮ ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಸಿಗಲಿ, ಅಭಿವೃದ್ಧಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಎಲ್ರಿಗೂ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ಕಾರ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಲಿದ್ದಾರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿರೋ ಕಸ್ಟಮರ್ಸ್ ಒಬ್ಬರು ಬಂದಿದ್ದಾರೆ. ಅವ್ರ ರಿವ್ಯೂ ಹೆಂಗಿದೆ, ಯಾವ ಥರ ಅವರು ಗೋಲ್ಡ್ ಇವತ್ತು ಪರ್ಚೇಸ್ ಮಾಡ್ತಾ ಇದ್ದಾರೆ ಅಕ್ಷಯ ತೃತೀಯೆಗೆ ಅಂತ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಎಲ್ಲಿಂದ ಬಂದಿದ್ದೀವಿ ಸರ್? ಇಲ್ಲಿ ಹತ್ರ ಆಗುತ್ತೆ. ನಿಯರ್ ಬೈ, ಬಟ್ ನಮ್ಮದು ಚಿತ್ರದುರ್ಗ, ನಮ್ಮ ಅತ್ತೆ ಅವ್ರು ಬಂದಿದ್ರು, ಅವ್ರನ್ನ ಹಿರಿಯೂರು ಇಲ್ಲಿಗೆ ಓಕೆ, ಯಾವ ಥರ ಗೋಲ್ಡ್ನ ಇಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಮೇಡಮ್ ಆ್ಯಕ್ಚುಲಿ ನಾವು ಸೇವಿಂಗ್ಸ್ ಮಂತ್ಲಿ ಸೇವಿಂಗ್ಸ್ ಮಾಡಿ ಅದು ಲಾಸ್ಟ್ ಮಂತೇ ಕಂಪ್ಲೀಟ್ ಆಗಿತ್ತು. ನಾವು ಪ್ಲ್ಯಾನ್ ಮಾಡಿ ಇವತ್ತು ಅಕ್ಷಯ ದಿನವೇ ತೊಗೋಬೇಕು ಗೋಲ್ಡ್ ಅಂತ ನಮ್ಮ ಅತ್ತೆ ದಿನ ಬಂದರು ಈ ಬೆಂಗಳೂರು. ಇವತ್ತು ಇಲ್ಲಿ ಕರ್ಕೊಂಡ್ಬಂದು ಒಂದು ಎಷ್ಟಾಗುತ್ತೋ ಅಷ್ಟು ಏನು ನಮ್ಮ ಅಮೌಂಟ್ಗೆ ಏನಾಗುತ್ತೋ ಅಷ್ಟು ಪರ್ಚೇಸ್ ಮಾಡಬೇಕು. ಓಕೆ, ಯಾವ ಥರ ಗೋಲ್ಡ್ ಮಾಡಿಸ್ಬೇಕು ಅಂತ ಇದ್ದೀರಾ ಈ ಅಕ್ಷಯ ತೃತೀಯೆಗೆ? ಅದೇ ಅಷ್ಟೇ ಅವ್ರಿಗೆ ಬಳೆ ಅಂದರೆ ಇಷ್ಟ ಮೇಡಮ್. ಹಾಗಾಗಿ ಒಂದು ಬಳೆ ನೋಡೋಣ, ಬಳೆ ಕೊಡ್ತಾರೆ. ಸೊ ನಿಮ್ಮ ಪ್ರೈಸ್ ಮೇಲೆ ಅಲ್ಲಿ ಬ್ಯಾಂಗಲ್ ತಗೋಬೇಕು ಅಂತ ಹೇಳಿ ಪರ್ಚೇಸ್ ಮಾಡ್ತಿದ್ದಾರೆ. ಕಲೆಕ್ಷನ್ಸ್ ಎಲ್ಲ ನೋಡಿದ್ರೆ ಯಾವ ಥರ ಇದೆ ಅಂತ ನೋಡಬೇಕು ಜಸ್ಟ್. ಓಕೆ, ಒಂದು ಕಲೆಕ್ಷನ್ಸ್ ನೋಡಿ ಹ್ಯಾಪಿ. ಓಕೆ, ಯಾವ ಥರ ಡಿಸೈನ್ಸ್ ಕಲೆಕ್ಷನ್ಸ್ ಈಗ ಅಕ್ಷಯ ತೃತೀಯ ಸ್ಪೆಷಲ್ ಆಗಿ ನಿಮಗೆ ಲೈಟ್ ವೇಟ್ ಎಲ್ಲ ಬಂದಿದೆ ಅಂತ ಹೇಳ್ತಾ ಇದ್ರು ಸರ್. ಸೊ ಯಾವ ಥರ ಬಂದಿದೆ, ಡಿಸೈನ್ಸ್ ಎಲ್ಲ ಯಾವ ಥರ ಇದೆ ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ. ಡಿಸೈನ್ಸ್ ಅಂತ ಬಂದಾಗ ಈ ಥರ ಡಿಸೈನ್ಸ್ ಎಲ್ಲ ಬರುತ್ತೆ. ಸೊ ಅದರಲ್ಲಿ ಕೆಲವರು ಅನ್ಕೊಂತಾರೆ ಇದು ನೋಡಿದ ತಕ್ಷಣ 50 ಗ್ರಾಮ್ 60 ಗ್ರಾಮ್ ಆ ಥರ ಇದೆ ಅಂತ. ಸೊ ಇದೆಲ್ಲ ಏನಂದ್ರೆ ನಿಮಗೆ 14 ಗ್ರಾಮ್ ನೋಡಿ ನೋಡಿದ್ದು ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ಬಂದು ನಿಮ್ಗೆ 16 ಗ್ರಾಮ್ಸ್ ಸ್ಟಾರ್ಟ್ ಆಗುತ್ತೆ. 14, 20, 22, 23 ನೋಡ್ಲಿಕ್ಕೆ ರಿಚ್ ಆಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ, ಮತ್ತೆ ಕಮ್ಮಿ ರೇಟಲ್ಲಿ ಇರುತ್ತೆ. ಅಂದ್ರೆ ಲೈಟ್ ವೇಟ್ ಜ್ಯುವೆಲ್ಸ್ ಅಂತ ಬಂದ್ರೆ 24 ಕ್ಯಾರೆಟ್ ಅಲ್ಲಿ ಲೈಟ್ ವೇಟ್ ಸಿಗುತ್ತೆ. 22 ಕ್ಯಾರೆಟ್ ಆರ್ನಮೆಂಟ್ಸ್ ಅಂತ ಬಂದಾಗ 22 ಆಗುತ್ತೆ. ಸೊ ಹಾಗಾಗಿ 24 ಕ್ಯಾರೆಟ್ 22 ಕ್ಯಾರೆಟ್ ಅಲ್ಲಿ ಎಲ್ಲ ಥರ ಡಿಸೈನ್ಸ್, ಗಟ್ಟಿ ಡಿಸೈನ್ಸ್ ಬರುತ್ತೆ. ಸೊ ಹಾಗಾಗಿ ಇವಾಗ ಇದೆಲ್ಲ ನಾನು ಹೇಳಿದ ಫಸ್ಟ್ ಕಸ್ಟಮರ್ಸ್ ನೋಡಿದಾಗ ಏನಂತ ಅನ್ಕೊಂತಾರೆ, ಇದು ರೇಟ್ ರೆಡಿ ಇದೆ. ಸ್ಟಾರ್ಟ್ ಆಗೋದ್ರಿಂದ ಅಂದ್ರೆ ನಮ್ಮ ಹೌದು, ಮಿಡಲ್ ಕ್ಲಾಸ್ ಪೀಪಲ್ಗೆ ಇವಾಗ ಸದ್ಯದಲ್ಲಿ ಚಿನ್ನ ಬಲು ಭಾಳ ದಿನ ದಿನಕ್ಕೂ ಒಂದೊಂದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಅವ್ರದ್ದು ಇಳಿತಾ ಆಗ್ತದೆ. ಸೊ ಹಾಗಾಗಿ ಲೈಟ್ ವೇಟ್ 22 ಕ್ಯಾರೆಟ್ ಗೋಲ್ಡ್ ಚೆನ್ನಾಗಿರುತ್ತೆ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಇವಾಗ ಅಷ್ಟೇ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಸ್ಟೋರಲ್ಲೂ ಕೂಡ ಡಿಸೈನ್ ಮಾಡ್ತೀವಿ. ಸೊ ನಮ್ಮ ಹೆಡ್ ಆಫೀಸಲ್ಲಿ ತುಂಬ ಕಲೆಕ್ಷನ್ಸ್ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಲ್ಲೇಶ್ವರಂ ಬ್ರಾಂಚಲ್ಲೇ ನಾವು ಪರ್ಚೇಸ್ ಮಾಡೋದು ಏನೇ ಇದ್ರು ಸಹ ಇವತ್ತು ಬಸವನಗುಡಿ ಬ್ರಾಂಚಿಗೆ ಬಂದಿದ್ದೀವಿ. ಆ್ಯಂಡ್ ನೋಡಿದ್ರೆ ಮ್ಯಾಮ್ ಹೇಳಿದಾಗೆ 22 ಕ್ಯಾರೆಟ್ ಗೋಲ್ಡ್ಸ್ ಅಲ್ಲಿ ಯಾವ ಥರ ಡಿಸೈನ್ಸ್ ಆ್ಯಂಡ್ ಕಲೆಕ್ಷನ್ಸ್ ಇದೆ ನೋಡ್ಬೋದು. ಕಿರಣ